ಎಲ್ಲರಿಗೂ ನಮಸ್ಕಾರ. ಸಕ್ಸಸ್ ಮಂತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನು ಪ್ರವೀಣ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅಧಿಸೂಚನೆಯನ್ನು ಈಗಾಗಲೇ ಹೊರಡಿಸಿದೆ. ಅದಕ್ಕೆ ಅನುಗುಣವಾಗಿ ನೀವೆಲ್ಲರೂ ಕೂಡ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರ್ತೀರಿ ಹಾಗೂ ಅಪ್ಲಿಕೇಶನ್ ಅನ್ನು ಕೂಡ ಹಾಕ್ತಾ ಇರ್ತೀರಿ. ಇಂದು ನಾನು ಈ ಒಂದು ತರಗತಿಯಲ್ಲಿ TET ಪರೀಕ್ಷೆಗೆ ಸಂಬಂಧಿಸಿದಂತಹ ಕೆಲವೊಂದು ಅತಿ ಮುಖ್ಯವಾದಂತಹ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಹೊಸಬ್ರು ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಇದು ನನ್ನ ಬಗ್ಗೆ ಇರ್ತಕ್ಕಂಥದ್ದು. ನಾನು ಪ್ರವೀಣ್, ಪ್ರೆಸೆಂಟ್ಲಿ ರಿಸರ್ಚನ್ನು ಮಾಡ್ತಾ ಇರ್ತೇನೆ. ಆ್ಯಂಡ್ ದೀಸ್ ಆಲ್ ಅಬೌಟ್ ಮೀ. ನೌ ಐ ಆಮ್ ಮೂವಿಂಗ್ ಫಾರ್ವರ್ಡ್ ಟು ಮೈ ನೆಕ್ಸ್ಟ್ ಟಾಪಿಕ್. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿದೆ, ಈ ಒಂದು TET ಪರೀಕ್ಷೆಗೆ ಅಪ್ಲಿಕೇಶನ್ ಅನ್ನು ಹಾಕಲಿಕ್ಕೆ 15/4/2024 ಪ್ರಾರಂಭ ಆಗಿರ್ತದೆ. ಹಾಗೆ ಇದು ಅಪ್ಲಿಕೇಶನ್ ವಿಂಡೋ 15/4/2024 ಅಂದರೆ ಮೇ 15, 2024 ಅಪ್ಲಿಕೇಶನ್ ಇದು ಓಪನ್ ಇರ್ತದೆ. ಹಾಗೆ ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು 30/6/2024 ಜೂನ್ 30, 2024 ಎಕ್ಸಾಮ್ ನಡೆಯಲಿಕ್ಕಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಇದೊಂದು ಉತ್ತಮವಾದಂತಹ ಒಂದು ಅವಕಾಶ. ಯಾಕಪ್ಪ ಅಂತ ಹೇಳಿದ್ರೆ, ಈ ಬಾರಿಯ TET ಪರೀಕ್ಷೆ ಬಹುಶಃ ಅವಧಿಗೂ ಮುಂಚಿತವಾಗಿ ನಡೀತಾ ಇದೆ. ಅಂತಂದ್ರೆ ಪ್ರತಿ ಬಾರಿ TET ಪರೀಕ್ಷೆಯ ಅವಧಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಅದು ಆಗಸ್ಟ್ ಅಥವಾ ಸೆಪ್ಟೆಂಬರ್, ನವೆಂಬರ್ ಈ ಒಂದು ಟೈಮ್ನಲ್ಲಿ ಇರ್ತಿತ್ತು. ಆದರೆ ಈ ಬಾರಿ ಸ್ವಲ್ಪ ಬೇಗನೆ TET ಪರೀಕ್ಷೆಯ ಅಧಿಸೂಚನೆ ಬಂದಿರೋದು ಮತ್ತು ಪರೀಕ್ಷೆಯ ದಿನಾಂಕ ಪ್ರಕಟವಾಗಿರೋದನ್ನ ನಾವು ನೋಡ್ಬೋದಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಸ್ಪರ್ಧಾ ಮಿತ್ರರು ಕೂಡ ಉತ್ತಮವಾದಂತಹ ಒಂದು ತಯಾರಿಯನ್ನ ನಡೆಸಿರ್ತೀರಾ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಸ್ನೇಹಿತರೆ, ಹಾಗೆ ನಂತರದಲ್ಲಿ ನಾವು ಈ ಒಂದು ತರಗತಿಯ ಒಂದು ಮುಖ್ಯ ಉದ್ದೇಶ ಅಂತಂದ್ರೆ, ಇಲ್ಲಿ ಯಾವುದೇ ಒಂದು ವಿಷಯದ ಕುರಿತಾಗಿ ನಾನು ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡೋದಿಲ್ಲ. ಹೊರತಾಗಿ ನಮಗೆ ಯಾಕೆ ಈ TET ಪರೀಕ್ಷೆ ಬೇಕು ಮತ್ತು ಈ TET ಪರೀಕ್ಷೆಯಲ್ಲಿ ಖಾಲಿ ಉತ್ತೀರ್ಣರಾದ್ರೆ ಸಾಕೋ ಅಥವಾ ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಇದೆಯೋ ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಈ ಒಂದು ತರಗತಿಯಲ್ಲಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ನೀವು ನೋಡ್ತಾ ಹೋಗೋದು, ವೈ ಡು ಯು ನೀಡ್ TET ಅಂದ್ರೆ ನಿಮ್ಗೆ ಏನಾದ್ರೂ TET ನೀಡ್ ಇದೆಯಾ ಅಂತಕ್ಕಂಥದ್ದು. ಎಸ್, 100% TET ಅಂತಕ್ಕಂಥದ್ದು ನೀಡ್ ಇದ್ದೇ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ಯಾವ ಸ್ಪರ್ಧಾ ಮಿತ್ರರು ಈಗ BEd ಅನ್ನ ಮುಗಿಸಿರ್ತಿರೋ ಅವರು TET ಅನ್ನ ಪಾಸ್ ಆಗಿಲ್ಲಪ್ಪ ಅಂತ ಹೇಳಿದ್ರೆ ಅದು ಅವರ ಒಂದು BEd, ನನ್ನ ಪ್ರಕಾರ ಅವರ ಒಂದು BEd ಅಧ್ಯಯನ ಅಂತಕ್ಕಂಥದ್ದು ವ್ಯರ್ಥ. ಯಾಕಪ್ಪ ಅಂತ ಹೇಳಿದ್ರೆ TET ಪರೀಕ್ಷೆಯಲ್ಲಿ ಉತ್ತೀರ್ಣರಾದ್ರೆ ಮಾತ್ರ ಏನು ನೆಕ್ಸ್ಟ್ GPSTR ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಏನ್ ನಡೀತದೆ, ಆ ರಿಕ್ರೂಟ್ಮೆಂಟ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬೇಕು. ಮತ್ತೆ ಆ ನೇಮಕಾತಿಯಲ್ಲಿ ಪರೀಕ್ಷೆಯನ್ನು ಎದುರಿಸಬೇಕಪ್ಪ ಅಂತ ಹೇಳಿದ್ರೆ ಈ ಒಂದು TET ಪರೀಕ್ಷೆ ಅತ್ಯಂತ ಅನಿವಾರ್ಯ ಅಂತಕ್ಕಂಥದ್ದು ನನ್ನ ಮಾತು. ಮತ್ತೆ ಅದು ಅಷ್ಟೇ ಸತ್ಯ ಕೂಡ ಹೌದು. ಯಾಕಪ್ಪ ಅಂತ ಹೇಳಿದ್ರೆ ಈ TET ಪಾಸ್ ಆಗಿಲ್ಲ ಅಂತಂದ್ರೆ ಆ ಒಂದು ಪರೀಕ್ಷೆಯಲ್ಲಿ ಕುಳಿತುಕೊಳ್ಳಿಕ್ಕೆ ಕಷ್ಟ ಸಾಧ್ಯ. ಹಾಗಾದ್ರೆ ಈ TET ಬಗ್ಗೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಕೆಲವೊಂದು ವಿಶೇಷತೆಗಳನ್ನ ನೋಡ್ತಾ ಹೋಗ್ಬೋದು. ಯಾರಾದ್ರೂ ಕೇಳ್ಬೋದು, ಈ TET ಪಾಸ್ ಆದ್ರೆ ಅಷ್ಟೇ ಸಾಕು ಅಥವಾ ಅತಿ ಹೆಚ್ಚಿನ ಅಂಕಗಳನ್ನ ತೆಗೆದುಕೊಳ್ಳೋದ್ರಿಂದ ಏನಾದ್ರೂ ಉಪಯೋಗ ಇದೆಯಾ ಅಂತಕ್ಕಂಥದ್ದು. ನಿಜವಾಗಿ ಸ್ನೇಹಿತರೆ, ಇದನ್ನ ಯಾರೂ ಕೂಡ ಮರೆಯುವ ಹಾಗಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ TET ಪರೀಕ್ಷೆಯಲ್ಲಿ ನೀವು ಎಷ್ಟು ಅಂಕಗಳನ್ನ ತೆಗೆದುಕೊಳ್ತೀರೋ ಅದು ನಿಮ್ಮ ಜೀವನಕ್ಕೆ ಒಂದು ಭದ್ರ ಬುನಾದಿಯನ್ನ ಹಾಕಿ ಕೊಡ್ತದೆ ಅಂತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂತ ಹೇಳಿದ್ರೆ ಈ TET ಕೆಲವೊಂದು SC ST ಹಾಗೆ ಇತರೆ ಕೆಲವೊಂದು ವರ್ಗಗಳಿಗೆ ಸಂಬಂಧಪಟ್ಟಂಗೆ ಔಟ್ ಆಫ್ 150 ನೀವೇನು 183 ತೆಗೆದ್ರಿಯಪ್ಪ ಅಂತ ಹೇಳಿದ್ರೆ ಅಲ್ಲಿ TET ಉತ್ತೀರ್ಣರಾಗ್ತೀರಿ. ಅಥವಾ ಇತರೆ GM ಮತ್ತೆ
OBC ಕೆಟಗರಿಯ ವಿದ್ಯಾರ್ಥಿಗಳು ಅಥವಾ ಸ್ಪರ್ಧಾ ಮಿತ್ರರು ಏನ್ ಬರ್ತಾರೆ, ಅವರು 90 ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರೆ ಉತ್ತೀರ್ಣರಾಗ್ತಾರೆ. ಮತ್ತೆ TET ನೆಕ್ಸ್ಟ್ ಬರ್ತಕ್ಕಂಥ CET GPSTR ನೇಮಕಾತಿ ಪರೀಕ್ಷೆಯಲ್ಲಿ ಆ ಒಂದು ಪರೀಕ್ಷೆಯನ್ನ ಅಟೆಂಡ್ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತಾರೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಅದಲ್ಲ, ನೀವು ಹೆಚ್ಚಿನ ಅಂಕಗಳನ್ನ ಗಳಿಸಿಕೊಳ್ತಾ ಹೋದ್ರೆ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಮುಂದೆ ಬರುವಂತ ನೇಮಕಾತಿ ಪರೀಕ್ಷೆಯಲ್ಲಿ ನೀವು ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಇರಲಿಕ್ಕೆ ಸಾಧ್ಯ. ಮತ್ತೊಂದು ಏನಪ್ಪಾ ಅಂತಂದ್ರೆ, ನಿಮ್ಮ ಒಂದು ಜಾಬ್ ಅನ್ನ ಅಥವಾ ನಿಮ್ಮ ಒಂದು ನೌಕರಿಯನ್ನ, ನಿಮ್ಮ ಒಂದು ಮುಂದಿನ ದಿನದ ಒಂದು ಉದ್ಯೋಗ ಅವಕಾಶವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸ್ಪಷ್ಟಗೊಳಿಸ್ಲಿಕ್ಕೆ ಒಂದು ಉತ್ತಮವಾದಂತಹ ಅವಕಾಶ ಅಂತ ಹೇಳಿದ್ರೆ ಅದು TET ಪರೀಕ್ಷೆ. ಯಾಕಂತ ಹೇಳಿದ್ರೆ ಇದನ್ನು ಕೂಡ ನಾವು ನೇಮಕಾತಿ ಪರೀಕ್ಷೆಗೆ ಎಷ್ಟು ಮಹತ್ವವನ್ನು ಕೊಡ್ತೀವೋ ಅದಕ್ಕಿಂತ 10 ಪಟ್ಟು ಹೆಚ್ಚಿನ ಪ್ರಮಾಣದ ಮಹತ್ವವನ್ನ ಈ ಒಂದು TET ಪರೀಕ್ಷೆಗೆ ಕೊಡ್ಬೇಕಾಗ್ತದೆ. ಯಾಕಪ್ಪ ಅಂತ ಹೇಳಿದ್ರೆ, ಯಾಕೆ ಅಂತಕ್ಕಂಥ ವಿಚಾರಗಳನ್ನ ನಾನು ಈ ಮುಂದಿನ ಒಂದು ವಿಷಯಗಳಲ್ಲಿ ಅಥವಾ ಮುಂದಿನ ಒಂದು ವಿಚಾರಗಳನ್ನ ಆ ಕುರಿತಾಗಿ ನಿಮ್ಮ ಮುಂದೆ ಹಂಚಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಕೇವಲ ಪಾಸ್ ಆಗೋದ್ರಿಂದ ಯಾಕೆ ನಷ್ಟ, ಮತ್ತೆ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿಕೊಳ್ಳುವುದರಿಂದ ಯಾಕೆ ಅತಿ ಹೆಚ್ಚಿನ ಲಾಭವನ್ನ ಮುಂದಿನ ದಿನಗಳಲ್ಲಿ ಅಥವಾ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ನೀವು ಅದರ ಲಾಭವನ್ನ ನೇರವಾಗಿ ಪಡಿತೀರಾ ಅಂತಕ್ಕಂಥದ್ದನ್ನ ನಾನು ಈಗ ನಿಮ್ಗೆ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ. ಸ್ನೇಹಿತರೆ, ಇಲ್ಲಿ ವಿಚಾರ ಅಂತಕ್ಕಂಥದ್ದು ಇಷ್ಟೇ. ಈ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಅಧಿಸೂಚನೆಯನ್ನ ಹೊರಡಿಸಿದ ನಂತರದ ದಿನಗಳಲ್ಲಿ ಏನ್ ಮಾಡ್ತಾರಂತಂದ್ರೆ, ಅಲ್ಲಿ ನಡೆಯುವಂತಹ ಪರೀಕ್ಷೆಯಲ್ಲಿ ತೆಗೆದುಕೊಳ್ಳುವ ಅಂಕಗಳು ಕೇವಲ ಪ್ರತಿಶತ, ಇಲ್ಲೇನು ನಾನು ಮೆನ್ಷನ್ ಮಾಡಿದ್ದೀನಿ CET ಅಂತೇಳಿ, ಕಾಮನ್ ಎಂಟ್ರನ್ಸ್ ಟೆಸ್ಟ್, ಕೇವಲ 50 ಅಂಕಗಳಿಗೆ ಮಾತ್ರ ಸೀಮಿತ ಆಗಿರ್ತದೆ. ಅಂದ್ರೆ ಕೇವಲ 50% ಮಾತ್ರ ಅದು ಸೀಮಿತವಾಗಿರ್ತದೆ. ಈಗೇನಾದ್ರೂ ನೀವು ಇಲ್ಲಿ ನೀವು ನೋಡ್ತಾ ಹೋಗೋದು, ನಾನು ಮೆನ್ಷನ್ ಮಾಡಿದ್ದೀನಿ UG ಅಂತ ಮೆನ್ಷನ್ ಮಾಡಿದ್ದೀನಿ ನಾನು. UGಯಲ್ಲಿ ನಾವು ಈ ಹಿಂದೆ ತೆಗೆದುಕೊಂಡಂತಹ ಅಂಕಗಳನ್ನ 20% ಕನ್ಸಿಡರ್ ಮಾಡ್ತಾನೆ. ಇಲ್ಲಿ ಕರೆಕ್ಟ್ ಆಗಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಗಮನವನ್ನು ಕೊಟ್ಟು ಕೇಳಬೇಕಾಗ್ತದೆ, ಇಲ್ಲಾಂದ್ರೆ ಅತ್ಯಂತ ಬೇಗವಾಗಿ ಅದು ಅರ್ಥ ಆಗ್ಲಿಕ್ಕಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು ನೀವು CET, ನಾ ಈಗಾಗಲೇ ಹೇಳಿದೆ, CET ನಾವೇನು ನೆಕ್ಸ್ಟ್ ನೇಮಕಾತಿ ಪರೀಕ್ಷೆ ಬರಿತೀವೋ ಅದರಲ್ಲಿ ಎಷ್ಟು ಮಾರ್ಕ್ಸು, ಕೇವಲ ಅದರಿಂದ ನಮಗೆ ಸಿಗ್ತಕ್ಕಂಥದ್ದು 50 ಮಾರ್ಕ್ಸ್ ಮಾತ್ರ. ಇಲ್ಲಿ ನಾವು ಡಿಗ್ರಿಯಲ್ಲಿ, ನಮ್ಮ ಪದವಿಯಲ್ಲಿ, ಅದು BA ಆಗಿರ್ಬೋದು, BSc ಆಗಿರ್ಬೋದು ಅಥವಾ ಇತರೆ ಪದವಿಗಳಾಗಿರ್ಬೋದು, ಈ ಪದವಿಯಲ್ಲಿ ನಾವು ಎಷ್ಟು ಪರ್ಸೆಂಟೇಜ್ ಅನ್ನ ಮಾಡಿರ್ತೀವೋ ಆ ಪರ್ಸೆಂಟೇಜ್ ಅನ್ನ 20% ಶೇಕಡ, ಪ್ರತಿಶತ 20% ಕನ್ಸಿಡರ್ ಮಾಡ್ತಾನೆ. ಹಾಗೆ ನಂತರದಲ್ಲಿ B.Ed ಎಜುಕೇಶನ್ ನಲ್ಲಿ ನಾವು ತೆಗೆದುಕೊಂಡ ಅಂಕಗಳನ್ನ ಶೇಕಡ 10% ಅಂತೇಳಿ ಕನ್ಸಿಡರ್ ಮಾಡ್ತಾನೆ. 100ಕ್ಕೆ ಶೇಕಡ 10 ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ B.Ed ಅಲ್ಲಿ 80 ಮಾರ್ಕ್ಸ್ ಅನ್ನ ಅಥವಾ 80% ಅನ್ನ ಓವರ್ ಆಲ್ 4 ಸೆಮಿಸ್ಟರ್ ಸೇರಿ 80% ಅನ್ನ ತೆಗೆದುಕೊಂಡಿದ್ರೆ ಅಲ್ಲಿ ನಿಮಗೆ 8 ಅಂಕಗಳು ಸಿಗ್ತವೆ. 10ಕ್ಕೆ 8 ಅಂಕಗಳು ಸಿಗ್ತವೆ. ಅಥವಾ ನೀವು 95 ಅಂಕಗಳನ್ನ ತೆಗೆದ್ರಿ ಅಂತಂದ್ರೆ 9.5 9.5 ಅಂಕಗಳು ನಿಮಗೆ ಔಟ್ ಆಫ್ 10 9.5 ಅಂಕಗಳು ಸಿಗ್ತವೆ. ಹಾಗೆ ನಾ ಈಗಾಗಲೇ ನಿಮ್ಗೆ ಹೇಳ್ತಾ ಇದ್ದೆ, ಯಾಕೆ TET ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ತೆಗೆಯುವುದು ಅತ್ಯಂತ ಅವಶ್ಯಕ ಅಂತಕ್ಕಂಥದ್ದನ್ನ ಹೇಳಿದೆ ಅಂತಂದ್ರೆ ಇದೇ ಒಂದು ಕಾರಣಕ್ಕಾಗಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಕರ್ನಾಟಕ TET ಅಥವಾ CTET ಇಲ್ಲಿ ಏನಾಗ್ತದೆ ಅಂತಂದ್ರೆ, CTET ಅಥವಾ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಏನ್ ನಡೀತದೆ, ಇವೆರಡರಲ್ಲಿ ನೀವು ಯಾವ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ತೆಗಿತೀರೋ ಆ ಅಂಕಗಳು ನಿಮ್ಮ ಒಂದು ಪರ್ಸೆಂಟೇಜ್ ನಲ್ಲಿ ಕನ್ಸಿಡರ್ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಇದು 20 ಅಂಕಗಳಿಗೆ ಕನ್ಸಿಡರ್ ಆಗುತ್ತೆ. ನೀವು ಔಟ್ ಆಫ್ 150 ಖಾಲಿ ನಾವು ಎಷ್ಟು 83 ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರೆ ಸಾಕು. 83 ಮಾರ್ಕ್ಸ್ ಅನ್ನ ತೆಗೆದ್ರೆ ಉತ್ತೀರ್ಣರಾಗ್ತೀವಿ ಅಂತಂದ್ರೆ ನಮ್ಮಷ್ಟು ದಡ್ಡರು ಯಾರು ಇಲ್ಲ ಅಂತ ಹೇಳಿ ಅರ್ಥ. ಯಾಕಂತಂದ್ರೆ ಇಲ್ಲಿ ನೀವು ನೋಡ್ಬೋದು, ನಾವು TET ಇಲ್ಲಿ ತೆಗೆದುಕೊಂಡಂತ ಅಂಕಗಳನ್ನ ಎಷ್ಟಕ್ಕೆ ಅಂತಂದ್ರೆ
ಪ್ರತಿಶತ 50 ಕನ್ಸಿಡರ್ 20 ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ ಔಟ್ ಆಫ್ 100ಗೆ. ಹಾಗಾಗಿ TETಯಲ್ಲಿ ಕೇವಲ 83 ಅಲ್ಲ, ಕೇವಲ 90 ಅಲ್ಲ, ಕೇವಲ 90 ಅಲ್ಲ, ಕೇವಲ 100 ಅಲ್ಲ, ಅಥವಾ 110, 120 ಎಷ್ಟು ತೆಗೆದ್ರು ಕಮ್ಮಿನೇ. ಹಾಗಾಗಿ TETಯಲ್ಲಿ ನಾವು 100 and more than 120 ಮಾರ್ಕ್ಸ್ ಅನ್ನ ತೆಗಿಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ಅದು ಮುಂದಿನ ದಿನದಲ್ಲಿ ಅಂದ್ರೆ GPSTR ನೇಮಕಾತಿ ಪರೀಕ್ಷೆಯಲ್ಲಿ ನಮ್ಮನ್ನ ಇತರ ಸ್ಪರ್ಧಾರ್ಥಿಗಳಿಗಿಂತ ಒಂದು ಹೆಜ್ಜೆ ಮುಂದೆ ನಾವು ಇಟ್ಕೊಳ್ಳಿಕ್ಕೆ ನಮ್ಗೆ ಇದರಿಂದ ಸಾಧ್ಯ ಇದೆ. ಇಲ್ಲಿ ಬಹುಶಃ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಟೋಟಲ್ ಆಗಿ 100 ಮಾರ್ಕ್ಸ್ಗೆ ಕನ್ಸಿಡರ್ ಆಗುತ್ತೆ ಅಂತಂದ್ರೆ ನಾವು ಬರೆಯುವಂತಹ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇದನ್ನ 50% ಕನ್ಸಿಡರ್ ಮಾಡ್ತಾನೆ. ಹಾಗೆ ಇತರೆ ನಾವು UGಯಲ್ಲಿ ತೆಗೆದುಕೊಂಡ ಅಂಕಗಳು, B.Ed ಅಲ್ಲಿ ತೆಗೆದುಕೊಂಡಂತ ಅಂಕಗಳು, ಹಾಗೆ TET ಪರೀಕ್ಷೆ ಅಥವಾ CTET ಪರೀಕ್ಷೆಯಲ್ಲಿ ತೆಗೆದುಕೊಂಡ ಅಂಕಗಳನ್ನ 20% ಕನ್ಸಿಡರ್ ಮಾಡಿ ಟೋಟಲ್ ಆಗಿ 50% ಇತರೆ ಭಾಗದಿಂದ ಮತ್ತು 50% CET ಎಕ್ಸಾಮ್ ಅಲ್ಲಿ ನಾವು ತೆಗೆದುಕೊಳ್ಳುವಂತ ಅಂಕಗಳಿಂದ ನಮ್ಮ ನೇಮಕಾತಿ ಅಂತಕ್ಕಂಥದ್ದು ನಿರ್ಧಾರವಾಗ್ತದೆ. ಹಾಗಾಗಿ TET ಪರೀಕ್ಷೆ, CTET ಹಾಗೂ ಕರ್ನಾಟಕ TET ಪರೀಕ್ಷೆ ಅಂತಕ್ಕಂಥವು ಅತ್ಯಂತ ಮುಖ್ಯ ಪಾತ್ರವನ್ನ ನಿರ್ವಹಿಸ್ತವೆ. ಹಾಗಾಗಿ ಯಾರೂ ಕೂಡ ಕಡೆಗಣಿಸುವಂತಿಲ್ಲ. 83 ತೆಗೆದು ಪಾಸ್ ಆದ್ರೂ ಸಮೇತ, 90 ತೆಗೆದ್ರು ಪಾಸ್ ಆದ್ರೂ ಸಮೇತ ಮತ್ತೆ ಇದೊಂದು ಸದುಪಯೋಗ ಎಲ್ರಿಗೂ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಎಲ್ರು ಸ್ಕೂಲಲ್ಲಿ ಹೆಚ್ಚಿನ ನಮ್ಮ ಸ್ಪರ್ಧಾ ಮಿತ್ರರು ಏನ್ ಮಾಡ್ತಾ ಇರ್ತೀರಾ ಅಂತ ಹೇಳಿದ್ರೆ ಸ್ಕೂಲಲ್ಲಿ ಕೆಲವೊಂದು ಜಾಬ್ ಅನ್ನ ಮಾಡ್ತಾ ಇರ್ತೀರಿ, ಟೀಚಿಂಗ್ ಜಾಬ್. ಆದ್ರೆ ಈ ಒಂದು ಪರೀಕ್ಷೆ ನಿಮ್ಗೆ ಉತ್ತಮವಾದಂತಹ ಸದಾವಕಾಶ ಅಂತ ಹೇಳ್ಬೋದು. ಯಾಕಂತಂದ್ರೆ ಹೆಚ್ಚಿನ ಎಲ್ಲಾ ಸ್ಕೂಲ್ಗಳು ಕೂಡ ಎಲ್ಲಾ ನಮ್ಮ ಸ್ಪರ್ಧಾ ಮಿತ್ರರು ಈಗ ಈ ಸಮಯದಲ್ಲಿ ಮನೆಯಲ್ಲೇ ಇರ್ತೀರಿ, ಸ್ಕೂಲ್ಗೆ ವೆಕೇಶನ್ ಇರೋದ್ರಿಂದ ಎಲ್ಲರೂ ಕೂಡ ತಮ್ಮ ಕೆಲವೊಂದು ರಜಾ ದಿನಗಳನ್ನ ಕಳೀತಾ ಇರ್ತೀರಿ. ಹಾಗಾಗಿ ಉತ್ತಮವಾದಂತಹ ಒಂದು ಸದಾವಕಾಶ, ಉತ್ತಮವಾದಂತಹ ಅಂಕಗಳನ್ನ ಗಳಿಸಲಿಕ್ಕೆ ಉತ್ತಮವಾದಂತಹ ಅವಕಾಶ ಇನ್ನೂ ನಿಮ್ಮ ಬಳಿ ಇದೆ. ಹಾಗಾಗಿ ಈ ಒಂದು ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ನಾ ಈ ಮೂಲಕ ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಗೆ ಒಂದು ಉದಾಹರಣೆಯ ಮೂಲಕ ಅಂಕಗಳು ಯಾವ್ದು ರೀತಿ ಡಿಸ್ಟ್ರಿಬ್ಯೂಟ್ ಆಗ್ತವೆ, ಅಥವಾ ನನ್ನದೇ ಆದಂತ ನನ್ನ ಅಂಕಗಳನ್ನ, ಅಥವಾ ನನ್ನ B.Ed ಆಗಿರ್ಬೋದು, ನನ್ನ BA ಎಕ್ಸಾಮ್ ಆಗಿರ್ಬೋದು, ಅಥವಾ ನನ್ನ TET ಎಕ್ಸಾಮ್ನ ಅಂಕಗಳನ್ನ ತೆಗೆದುಕೊಂಡು ಬ್ಯಾಕ್ ಸ್ಕೋರ್ ಅಂತಕ್ಕಂಥದ್ದು ಯಾವ ರೀತಿ ಕನ್ಸಿಡರ್ ಆಗುತ್ತೆ ಅಂತಕ್ಕಂಥದ್ದನ್ನ ನಿಮ್ಗೆ ಹೇಳುವಂತ ಪ್ರಯತ್ನವನ್ನ ನಾನು ಈಗ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನನ್ನ ಅಂಕಗಳನ್ನ ತೆಗೆದುಕೊಳ್ಳುವುದರ ಮೂಲಕ ನಿಮ್ಗೆ ಈ ಎಲ್ಲ ಒಂದು ಬ್ಯಾಕ್ ಸ್ಕೋರ್ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಮತ್ತೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಿಮ್ಗೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಅತ್ಯಂತ ಗಮನವಿಟ್ಟು ಕೇಳಿ, ಹಾಗೆ ಇದನ್ನ ಅರ್ಥೈಸಿಕೊಳ್ಳುವಂತಹ ಪ್ರಯತ್ನ ಮಾಡಿ. ಹಾಗೆ ಮುಂದೆ ಬರುವಂತಹ TET ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸ್ಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು ನೀವು, ನಾನು UGಯಲ್ಲಿ ಅಂದರೆ ಅಂಡರ್ ಗ್ರಾಜುಯೇಟ್ ನನ್ನ BA ಪದವಿಯಲ್ಲಿ ನಾನು ತೆಗೆದುಕೊಂಡಂತ ಅಂಕಗಳ ಪರ್ಸೆಂಟೇಜ್ ಎಷ್ಟಪ್ಪ ಅಂತ ಹೇಳಿದ್ರೆ ಅದು ನೀವಿಲ್ಲಿ ನೋಡ್ಬೋದು 76% ಅಂಕಗಳನ್ನ ನಾನು ತೆಗೆದುಕೊಂಡಿದ್ದೆ. ಈ ಮೊದಲೇ ನಿಮ್ಗೆ ಹೇಳಿದ್ದೆ, ನಾನು UGಯಲ್ಲಿ ನಾವು ತೆಗೆದುಕೊಳ್ಳುವಂತ ಅಂಕಗಳು ಪ್ರತಿಶತ 20% ಕನ್ಸಿಡರ್ ಆಗ್ತವೆ ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಹೇಳಿದ್ದೆ. ಆ 20 ಅಂಕಗಳಿಗೆ ನಂಗೆ ಸಿಗ್ತಕ್ಕಂಥ ಅಂಕಗಳು ಎಷ್ಟಪ್ಪ ಅಂತ ಹೇಳಿದ್ರೆ ಅದು ಇಲ್ಲಿ ನೀವು ನೋಡ್ಬೋದು 15.2 15.2 ಔಟ್ ಆಫ್ 20 15.2 ಅಂಕಗಳು. ಹಾಗೆ ನನ್ನ B.Ed ಪದವಿಯಲ್ಲಿ ನಾನು ತೆಗೆದುಕೊಂಡಂತ ಅಂಕಗಳು ಪರ್ಸೆಂಟೇಜ್ ಎಷ್ಟಪ್ಪ ಅಂತ ಹೇಳಿದ್ರೆ ಅದು 89.9 89.9% ಅಂಕಗಳು ನಾನು ತೆಗೆದುಕೊಂಡಿದ್ದು. ಹಾಗಾಗಿ ನನಗೆ ಅಲ್ಲಿ ಔಟ್ ಆಫ್ 10 10ಕ್ಕೆ ನನಗೆ ಸಿಗುವಂತ ಅಂಕಗಳು 8.9 ಅಂಕಗಳು ಔಟ್ ಆಫ್ 10ಗೆ ನನಗೆ ಸಿಗ್ತವೆ. ಹಾಗೆ ನಾನು ಕರ್ನಾಟಕ TET ಪರೀಕ್ಷೆಯಲ್ಲಿ ತೆಗೆದುಕೊಂಡಂತ ಅಂಕಗಳು 123 ಅಂಕಗಳನ್ನ ನಾನು ತೆಗೆದುಕೊಂಡಿದ್ದೆ ಈ ಹಿಂದೆ ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ. ಅಲ್ಲಿ ನಂಗೆ ಸಿಗ್ತಕ್ಕಂಥ ಅಂಕಗಳು ನಾನು ಈಗಾಗಲೇ ಹೇಳಿದ್ದೆ, TETಯ ಅಂಕಗಳನ್ನ ಪ್ರತಿಶತ 20ಕ್ಕೆ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ. ಅದಲ್ಲಿ ನಂಗೆ ಸಿಗುವಂತ ಅಂಕಗಳು 16.4. ನಾ ಏನ್ ಹೇಳಿದ್ದೆ, ಈ ಬ್ಯಾಕ್ ಸ್ಕೋರ್ ಅಂತಕ್ಕಂಥದ್ದು ಈ ರೀತಿಯಾಗಿ ಕನ್ಸಿಡರ್ ಆಗುತ್ತೆ. ಟೋಟಲ್ ಸ್ಕೋರ್ ಎಷ್ಟಪ್ಪ ಅಂತ ಹೇಳಿದ್ರೆ 15 ಪ್ಲಸ್ 8.9 ಪ್ಲಸ್ 123 ಪ್ಲಸ್ 16.4 ಟೋಟಲ್ ಆಗಿ ನೋಡ್ಬೋದು ನಾವು. ಟೋಟಲ್ ಸ್ಕೋರ್ 40.5.
ನನ್ನ ಬ್ಯಾಕ್ ಸ್ಕೋರ್ ಎಷ್ಟಪ್ಪ ಅಂತ ಹೇಳಿದ್ರೆ ಔಟ್ ಆಫ್ 50ಗೆ 50ಕ್ಕೆ ನನ್ನ ಬ್ಯಾಕ್ ಸ್ಕೋರ್ 40.5. ಹಾಗಾಗಿ ಇಲ್ಲಿ ನಿಮ್ಗೆ ಅರ್ಥ ಆಗ್ಬೇಕಾಗಿರೋದು ಇಷ್ಟೇನೆ. ಒಂದು ವೇಳೆ ನೀವು 40 ಪ್ರಸ್ತುತ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಈಗ 40 ಅಂಕಗಳಾದ್ರೂ ಸಮೇತ ಅದು ಕಡಿಮೆನೆ. ಯಾಕಪ್ಪ ಅಂತ ಹೇಳಿದ್ರೆ ಈಗ ಬರುವಂತಹ ವಿದ್ಯಾರ್ಥಿಗಳು ಪದವಿ ಪರೀಕ್ಷೆಯಲ್ಲಿ 90ಕ್ಕಿಂತಲೂ ಹೆಚ್ಚಿನ ಅಂಕಗಳನ್ನ ತೆಗೆದುಕೊಳ್ತಾ ಇರೋದನ್ನ ನೋಡ್ಬೋದು. ಹಾಗೆ TET ಪರೀಕ್ಷೆಯಲ್ಲಿ 130ಕ್ಕೂ ಹೆಚ್ಚು ಅಂಕಗಳನ್ನ ಸ್ಪರ್ಧಾ ಮಿತ್ರರು ತೆಗೆದುಕೊಳ್ತಾ ಇರೋದನ್ನ ನಾವು ಪ್ರತಿದಿನ ನೋಡ್ತಾ ಇದ್ದೇವೆ. ಪ್ರತಿದಿನ ಅಂತಂದ್ರೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ನೋಡ್ತಾ ಇದ್ದೇವೆ. ಹಾಗೆ TETಯಲ್ಲೂ ಕೂಡ ಅತಿ ಹೆಚ್ಚಿನ ಅಂಕಗಳ ಗಳಿಕೆ ಅನಿವಾರ್ಯ ಆಗಿರ್ತಕ್ಕಂಥದ್ದು. ಅಂದಾಗ ಮಾತ್ರ ಏನಾಗ್ತದೆ ಅಂತ ಹೇಳಿದ್ರೆ ನೇಮಕಾತಿ ಪರೀಕ್ಷೆ ಬಂದಾಗ ಸ್ವಲ್ಪ ಪ್ರಮಾಣದ ಟೆನ್ಷನ್ ಫ್ರೀ ಆಗಿ ನಾವೇನ್ ಮಾಡ್ಬೋದು, ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಇಲ್ಲಿ ನೀವೇನಾದ್ರೂ 40 ಅಥವಾ 40ಕ್ಕಿಂತ ಹೆಚ್ಚಿನ ಬ್ಯಾಕ್ ಸ್ಕೋರ್ ಅನ್ನ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರಿ ಅಂತಂದ್ರೆ ಈ ಹೋಪ್ ಏನಾಗುತ್ತೆ ನಿಮ್ಗೆ ಅಂತಂದ್ರೆ ನೇಮಕಾತಿ ಪರೀಕ್ಷೆಯಲ್ಲಿ ಎಲ್ಲಾ ಸ್ಪರ್ಧಾ ಮಿತ್ರರಿಗಿಂತ ಒಂದು ಹೆಜ್ಜೆ ಮುಂದೆ ನಿಮ್ಮನ್ನ ನೀವು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, TET ಪರೀಕ್ಷೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅತಿ ಹೆಚ್ಚಿನ TET ಪರೀಕ್ಷೆಯೇ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆ ಅಂತೇಳಿ ತಿಳ್ಕೊಂಡು ಅತಿ ಹೆಚ್ಚಿನ ಅಂಕಗಳನ್ನ ತೆಗೆಯುವಂತ ಒಂದು ಪ್ರಯತ್ನವನ್ನ ಮಾಡಿ. ಆ ನಿಟ್ಟಿನಲ್ಲಿ ನಿಮ್ಮ ಅಧ್ಯಯನ ನಿರಂತರವಾಗಿರ್ಲಿ. ನನ್ನ ಸಕ್ಸಸ್ ಮಂತ್ರ ಎನ್ನುವಂತಹ ಯೂಟ್ಯೂಬ್ ಚಾನೆಲ್ನ ಮೂಲಕ ನಿರಂತರವಾಗಿ ಇನ್ನು ಮುಂದೆ ಇಲ್ಲಿವರೆಗೂ ನನ್ನ ಕೆಲವೊಂದು ವೈಯಕ್ತಿಕ ಕಾರ್ಯಗಳ ನಿಮಿತ್ತ ಅಥವಾ ಸಂಶೋಧನಾ ಕೆಲಸಗಳ ನಿಮಿತ್ತ ತರಗತಿಗಳನ್ನ ತೆಗೆದುಕೊಳ್ಳಿಕ್ಕೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ತರಗತಿಗಳನ್ನ ಮನೋವಿಜ್ಞಾನ, ನನ್ನ ಒಂದು ಅತ್ಯಂತ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ಅದು ಮನೋವಿಜ್ಞಾನ. ಕಳೆದ ಬಾರಿಯ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ CTET ಪರೀಕ್ಷೆಯಲ್ಲಿ ಔಟ್ ಆಫ್ 30 ನಾನು 29 ಅಂಕಗಳನ್ನ ತೆಗೆದುಕೊಂಡಿದ್ದೆ. ಹಾಗಾಗಿ ಅದು ಮನೋವಿಜ್ಞಾನ ವಿಷಯ ನನ್ನ ಒಂದು ಫೇವ್ರೇಟ್ ಅಥವಾ ಒಂದು ಆಸಕ್ತಿದಾಯಕ ವಿಷಯವೂ ಕೂಡ ಹೌದು. ಹಾಗಾಗಿ ಮನೋವಿಜ್ಞಾನ ವಿಷಯದ ಕೆಲವು ಅತ್ಯಂತ ಅವಶ್ಯಕವಾದಂತ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಏನು ಕರಿತೀವಿ, ಆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಕುರಿತಾಗಿ ಮುಂದಿನ ತರಗತಿಯಲ್ಲಿ ನಿಮ್ಮ ಮುಂದೆ ಬರುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತೇನೆ. ಹಾಗಾಗಿ ನಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಂತ ಒಂದು ವಿಷಯವನ್ನ ನಿಮ್ಮ ಮುಂದೆ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಹಾಗೆ ಯಾರೆಲ್ಲ ಇನ್ನು TET ಪರೀಕ್ಷೆಗೆ ಅಪ್ಲಿಕೇಶನ್ ಅನ್ನ ಹಾಕಿಲ್ವೋ ಅವರು ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿ ಏನು ಕೊನೆಯ ಸಮಯದಲ್ಲಿ ಹಾಕುವಂತ ಒಂದು ಗೋಜಿಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಆದಷ್ಟು ಬೇಗನೆ ಅಪ್ಲಿಕೇಶನ್ ಅನ್ನ ಹಾಕಿ ಆದಷ್ಟು ಬೇಗನೆ ನಿಮ್ಮ ತಯಾರಿಯನ್ನ ಪ್ರಾರಂಭಿಸಿ ಅಂತೇಳಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಮಹತ್ವಯುತವಾದಂತ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ತರಗತಿಯನ್ನ ಮುಕ್ತಾಯಗೊಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಎಲ್ರಿಗೂ ಧನ್ಯವಾದ.